ಸಮಂತ, ಸಮಂತ, ಯಾರಾದ್ರೂ ಇದ್ದೀರಾ? ಸಮಂತ, ಬಾಗ್ಲು ತೆಗೀರಿ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಹೇಗಾದ್ರೂ ಮಾಡಿ ಈ ನಾಗಾಭರಣನ ನನ್ ಕತ್ತಿಗೆ ಹಾಕೋ ತರ ಮಾಡ್ತೀನಿ. ಈ ಮಾಯಾ ಶಕ್ತಿ ಏನು ಅಂತ ತೋರಿಸ್ತೀನಿ. ಯಾರಾದ್ರೂ ಇದ್ದೀರಾ? ಈಗ ಪೂಜೆನ ಶುರು ಮಾಡಿ ಪುರೋಹಿತ್ರೆ. ಅಮ್ಮ ಸುಮನ, ಸ್ವಲ್ಪ ಹೇಳಮ್ಮ. ಅಯ್ಯೋ ಅತ್ತೆ, ಯಾಕೆ? ಹೇಳು ಅಂತಿದ್ದೀನಲ್ಲ, ಹೇಳಮ್ಮ. ಸ್ಯಾಮ್ ಕೂತ್ಕೋತಾಳೆ. ಹೇಳಮ್ಮ, ಹೇಳು. ನನ್ ಮಾತ್ ಕೇಳು. ಅಯ್ಯೋ ಅತ್ತೆ, ಅಮ್ಮ, ನಾನ್ ಯಾಕೆ? ಹೇಳ್ತೀನಿ ಬಾ. ಏನಿದು ಅತ್ತೆ? ಸಮಂತ ಕೂತ್ಕೊಳ್ಳೋದಂದ್ರೆ ಏನು? ನೀವೇನ್ ಮಾತಾಡ್ತಿದ್ದೀರಾ ಅರ್ಥ ಆಗ್ತಿದ್ಯಾ? ನಿನಗ್ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಅರ್ಥ ಆಗಿರೋದೇನು? ನನಗೂ ಸ್ಯಾಮ್ಗೂ ಡೀಲ್ ಆಗೋಗಿದೆ. ಏನ್ ಡೀಲ್? ಈ ಪೂಜೆಯಲ್ಲಿ ಸೂರ್ಯನ್ ಜೊತೆ ಸ್ಯಾಮ್ ಕೂತ್ಕೊಂಡ್ರೆ ನಾಳೆ ಇಷ್ಟೊತ್ತಿಗೆ ಸ್ಯಾಮ್ ಇಲ್ಲಿ ಇರಲ್ವಂತೆ. ಮನೆ ಬಿಟ್ಟು ಹೋಗ್ತೀನಿ ಅಂದ್ಲು. ಯಾರು ಹೇಳಿದ್ರು? ಯಾರೋ ಹೇಳಿದ್ರೆ ನಾನ್ ಯಾಕೆ ನಂಬ್ತೀನಿ? ಇದನ್ನ ಸ್ಯಾಮೇ ಹೇಳಿದ್ದು. ನೀವ್ ಅವಳ ಮಾತನ್ನ ನಂಬ್ತಿದ್ದೀರಾ? ವಸುದೇವನೇ ಕತ್ತೆ ಕಾಲ್ ಹಿಡ್ಕೊಂಡಿದ್ದ. ಕೆಲ್ಸ ಆಗ್ಬೇಕು ಅಂದ್ರೆ ಮಾಡ್ಬೇಕು. ಅತ್ತೆ, ನಾನೇ ಹೇಳ್ತಿದ್ದೀನಲ್ವಾ, ಸ್ವಲ್ಪ ಹೊತ್ತು ತಡ್ಕೋ. ಆಮೇಲೆ ನೋವು ಪಡೋ ಅಂತ ಸಮಯ ಇರಲ್ಲ. ಏನ್ ಸ್ಯಾಮ್, ಹಾಗೆ ಗೊಂಬೆ ತರ ನಿಂತ್ಕೊಂಡು ನೋಡ್ತಿದ್ಯಾ? ಹೋಗಿ ಪೀಠದ ಮೇಲೆ ಕೂತ್ಕೋ. ಆಯ್ತು ಅತ್ತೆ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ವೆಲ್ಕಮ್ ವೆಲ್ಕಮ್ ಸಮಂತ. ಆದಿತ್ಯ ಎಲ್ಲಿದ್ದಾನಲ್ಲ? ಮತ್ ನನ್ ಭಾವ ಎಲ್ಲಿ? ಜಿ ಕೆ ಅವರೇ, ನಾನು ಹೇಳದ್ ಮಾತು ಕೇಳಿ. ನಾನು ನಿಮ್ಮನ್ನ ಯಾಕೆ ಬೈತೀನಿ? ಇದೇನಮ್ಮ, ನಿನಗೆ ಹೊಸ್ದಾಗಿ ಮದುವೆ ಆಗಿದ್ದಲ್ವಾ? ಮತ್ತೆ ಮಾಂಗಲ್ಯ ಸರ ಎಲ್ಲಿ? ಅಮ್ಮ ಪುಣ್ಯ, ಮಂಗಲ ಸರ ಎಲ್ಲಿ? ಅದು ರೆಡಿ ಆಗ್ತಿರುವಾಗ ಎಲ್ಲೋ ಇಟ್ಬಿಟ್ನಮ್ಮ, ಮರ್ತೋದೆ. ಹಾಗೆ ತೆಗಿಬಾರ್ದಮ್ಮ. ನೀವು ಮೊದಲೇ ಹೊಸ ದಂಪತಿಗಳು, ಮೊದಲೋಗಿ ಅದನ್ನು ಹಾಕೋ ಬನ್ನಿ. ಸರಿ. ಎದ್ದೇಳಮ್ಮ, ಹೋಗು. ಬೇಗ ಹೋಗು. ಓಂ ಹರಿ ಓಂ ಹಿರಣ್ಯಾಯ ನಮಃ. ಓಂ ಹಿರಣ್ಯವರ್ಣಾಯ ನಮಃ. ಓಂ ಸುಮರ್ಣಾಯ ನಮಃ. ಪುಣ್ಯ ಯಾಕೆ ಫೋನ್ ಮಾಡ್ತಿದ್ದಾಳೆ?
ಸಮಂತ, ಯಾರೋ ಹೊರಗಡೆಯಿಂದ ಚಿಲ್ಕ ಹಾಕ್ಬಿಟ್ಟಿದ್ದಾರೆ. ಬಾಗ್ಲಿ ತೆಗಿತ್ಯಾ? ಒಂದ್ ನಿಮಿಷ ಬಂದೆ. ಬೇಗ ಬಾ. ಒಂದ್ ನಿಮಿಷ ಬಂದೆ ಪುರೋಹಿತ್ರೆ. ಆಯ್ತಮ್ಮ. ಓಂ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸಮಂತ, ಎಲ್ರೂ ಅಲ್ಲೇ ಇದ್ದಾರಲ್ಲ, ಮತ್ ಲಾಕ್ ಯಾರು ಮಾಡಿದ್ರು? ಏನು ಗೊತ್ತಿಲ್ಲ. ತುಂಬಾ ಹೊತ್ತಿಂದ ಕೂಗ್ತಾನೆ ಇದ್ದೆ, ಯಾರು ಬರ್ಲೇ ಇಲ್ಲ. ಏನು ತುಂಬಾ ಹೊತ್ತಿಂದ ಕರೀತಿದ್ದ? ಹಾ, ಈಗಷ್ಟೇ ಪುರೋಹಿತರು ಮಾಂಗಲ್ಯ ಸರ ಎಲ್ಲಿ ಅಂತ ಕೇಳಿದಿಕ್ಕೆ ರೂಮಲ್ಲಿ ಇದೆ ಅಂತ ಹೇಳ್ ಬಂದೆ. ನಾನಾ? ಇಲ್ಲ ಸಮಂತ, ನಾನ್ ಪೂಜೆ ಹತ್ರ ಬರ್ಲೇ ಇಲ್ವಲ್ಲ. ಮತ್ ಯಾರು ಬಂದಿದ್ದು? ನಾನು ಇಲ್ಲಿ ಒಳಗಡೆ ಇರುವಾಗ ಬೇರೆ ಯಾರು ಬರ್ತಾರೆ? ನನ್ಗೆಲ್ಲ ಕನ್ಫ್ಯೂಸ್ ಆಗ್ತಿದೆ ಪುಣ್ಯ. ಸರಿ ಸಮಂತ, ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಪೂಜೆ ಶುರು ಆಗಿದೆ ಅಲ್ವಾ, ಮೊದಲು ಹೋಗೋಣ ಬಾ. ಪುಣ್ಯ, ಇಲ್ಲಿ ಒಂದ್ ಕಡೆ ಒಳ್ಳೇದಾಗ್ತಿದೆ, ಇನ್ನೊಂದ್ ಕಡೆ ಕೆಟ್ಟದಾಗ್ತಿದೆ. ನಾಗಭರಣನ ನನ್ ಭಾವ ನನ್ ಕತ್ತಿಗೆ ಹಾಕಕ್ಕೆ ಅತ್ತೆ ಒಪ್ಕೊಂಡಿದ್ದಾರೆ. ಒಪ್ಕೊಂಡ್ರು ಅಂತ ಹೇಳೋದ್ಕಿಂತ ಒಪ್ಸೋ ಹಾಗೆ ನಾನ್ ಮಾಡಿದ್ದೀನಿ ಅಂತಾನೂ ಹೇಳ್ಬೋದು. ಏನಾದ್ರೇನು, ಒಪ್ಕೊಂಡ್ರು ಅಲ್ವಾ, ಅದೇ ಸಾಕು. ಹೌದು, ಕೆಟ್ಟದೇನು? ಆದಿತ್ಯ ಬಗ್ಗೆ ಹೇಳಿದ್ನಲ್ವಾ? ಏನ್ ಮಾಡಿದ್ರು? ನಮ್ ಭಾವನ್ ಬದಲು ಅವನ್ ಬಂದ್ ಕೂತಿದ್ದಾನೆ. ಅಯ್ಯೋ, ಮತ್ತೆ ಇವಾಗ ಏನ್ ಮಾಡೋದು ಸಮಂತ? ನೀನೇ ಹೆಲ್ಪ್ ಮಾಡ್ಬೇಕು. ಹೇಳ್ ಸಮಂತ, ಏನ್ ಮಾಡ್ಲಿ? ಒಂದ್ ನಿಮಿಷ ಇರು. ಈ ಹಾಲಲ್ಲಿ ಗಮ್ ಬೆರೆಸಿದೀನಿ. ಇದನ್ನ ನಾಗಭರಣ ನಿನ್ ಕೊರಳಿಗೆ ಹಾಕೋದು ನಾನೇ. ಸೂರ್ಯ ಅವರೇ, ಹೇಳಿ ಪುಣ್ಯ ಅವರೇ. ನಾಗಾಭರಣ ಇಟ್ಕೊಂಡಿರೋ ಈ ನಿಮ್ ಕೈಗಳು ಈ ಹಾಲಿಂದ ಪವಿತ್ರ ಆಗ್ಬೇಕು. ಕೈ ತೊಳ್ಕೊಳ್ಳಿ. ಯಾಕೆ? ಅವಶ್ಯಕತೆ ಇಲ್ಲ. ನಾನು ಇದಕ್ಕಿಂತ ಮೊದಲು ಲಿಕ್ವಿಡಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಬಂದೆ. ಪರವಾಗಿಲ್ಲ, ಬೇಡ ಅನ್ಬೇಡಿ, ಕೈ ತೊಳ್ಕೊಳ್ಳಿ. ಹೌದಾ? ಓಕೆ. ಪುಣ್ಯ, ನಿನ್ನ ಸುಮ್ಮನೆ ಬಿಡಲ್ಲ. ಪುಣ್ಯ, ಏನಾಯ್ತು? ಆಗ್ಬೇಕಾಗಿರೋದೇ ಆಗಿದೆ. ಅದೇ ಏನು? ಆಮೇಲೆ ಹೇಳ್ತೀನಿ ಬಿಡು. ಏನು ಕೈ ಅಂಟ್ಕೊಂಡಿದ್ಯಾ? ಬಿಡ್ಸಕ್ಕಾಗ್ತಿಲ್ವಾ? ಇದು ನಿನ್ ಕೆಲ್ಸನಾ? ಎಸ್. ನೋಡಪ್ಪ, ಈ ನಾಗಾಭರಣನ ನೀನು ಮದುವೆ ಆಗೋ ಹುಡುಗಿಗೆ ಹಾಕು. ನಿನಗೆ ಹೇಳ್ತಿರೋದು, ಹಾಕು. ಏನಾಯ್ತಪ್ಪ ಸೂರ್ಯ, ತಗೊಳ್ಳೋ. ಒಂದ್ ನಿಮಿಷ, ಈಗ್ಲೇ ಬಂದೆ. ಒಂದ್ ನಿಮಿಷಲಿ ಕೈ ಬಿಡ್ಸಕ್ಕಾಗಲ್ಲ. ಈ ಜನ್ಮದಲ್ಲೂ ನಮ್ಮಿಬ್ರನ್ನ ದೂರ ಮಾಡಕ್ಕಾಗಲ್ಲ. ಏನಾಯ್ತು ಸೂರ್ಯ? ಏನಿಲ್ಲ, ಈಗ್ಲೇ ಬಂದೆ. ಏನೋ ಕೈ ಹಾಗಿಟ್ಕೊಂಡಿದ್ಯಾ? ಏನಾಯ್ತು? ಏನಾಗ್ಲಿಲ್ಲ, ಈಗ್ಲೇ ಬಂದೆ. ಎಲ್ಲಿಗೆ ಹೋಗ್ತಿದ್ಯಾ? ಬಂದು ಹೇಳ್ತೀನಿ.
ಒಳ್ಳೆ ಸಮಯ. ಈಗ ನಮ್ ಭಾವನ್ ಕರೆದ್ರೆ ಆದಿತ್ಯ ಅದನ್ನ ನೋಡಿ ಇಲ್ಲಿಗ್ ಬರಲ್ಲ. ಜಿ ಕೆ ಅವರೇ, ನನ್ನ ಮಾತು ಕೇಳಿ ಸರ್. ಒಂದು ನಿಮಿಷ ಸರ್. ಜಿ ಕೆ ಅವರೇ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ಸ್ಯಾಮ್. ಏನ್ ಮಾಡ್ತಿದ್ಯಾ ಬಾವಾ? ನಿನ್ಗೋಸ್ಕರ ಇಲ್ಲಿ ವೇಟ್ ಮಾಡ್ತಿದ್ದೀನಿ. ಜಿ ಕೆ ಅವರು ಕಾಲ್ ಮಾಡಿದ್ರು ಸ್ಯಾಮ್. ನಾನು ಬೈದೇ ಇದ್ರು ಬೈದಿದ್ದೀನಿ ಅಂತಿದ್ದಾರೆ. ನಾನು ಹೇಳೋದನ್ನ ಕೇಳ್ತಾ ಇಲ್ಲ. ಕೇಳ್ದಿರೋರ ಹತ್ರ ಎಷ್ಟೊತ್ತಂತ ಮಾತಾಡ್ತೀಯಾ? ಪೂಜೆ ಆದ್ಮೇಲೆ ಮಾತಾಡ್ಬೋದು. ಈಗ ಬೇಗ ಕೆಳಗ್ ಬಾ. ಸ್ಯಾಮ್, ಏನು ಹೇಳು? ಅರ್ಜೆಂಟ್ ಬಾವಾ, ಪ್ಲೀಸ್. ಸ್ಯಾಮ್, ಯಾಕೆ ಇವನು ಹೀಗೆ ಹೇಳ್ತಿದ್ದಾನೆ? ಎಷ್ಟೊತ್ತೋ ಬಾ, ಬಂದ್ ಕೂತ್ಕೋ. ತಗೊಳಪ್ಪ, ಈ ನಾಗಾಭರಣನ ಆ ಹುಡುಗಿಗೆ ಹಾಕು. ಪುರೋಹಿತ್ರೆ, ಆ ನೆಕ್ಲೆಸ್ನ ಅನಿರುದ್ಧವ್ರಿಗೆ ಕೊಡಿ. ಪುಣ್ಯ ಕುತ್ತಿಗೆಗೆ ಹಾಕ್ತಾರೆ. ಯಾಕೆ ಸಮಂತ? ನಿಮ್ ಮದ್ವೆ ನೋಡಕ್ ಆಗಿಲ್ವಲ್ಲ ಪುಣ್ಯ, ಆ ನೆಕ್ಲೆಸ್ನ ನಾನು ತಾಳಿ ಅನ್ಕೋತೀನಿ. ಪ್ಲೀಸ್ ಅನಿರುದ್ಧವ್ರೆ, ತಗೊಳ್ಳಿ. ಸಮಂತ, ಏನ್ ಆಟ ಆಡ್ಬಿಟ್ಟಿಯೇ? ಆದಿತ್ಯ, ನಿನ್ ಕೈನ ಬಿಡಿಸ್ಕೊಂಡ್ಯಾ? ಆದ್ರೆ ಏನ್ ಲಾಭ? ನಿನ್ ಕೈಯಿಂದ ನೀನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ನ ಮಾಡಕ್ಕಾಗ್ಲಿಲ್ಲ. ಸೋತ್ ಹೋದೆ. ಸಮಂತ, ಕನ್ನಡದಲ್ಲಿ ಒಂದು ಗಾದೆ ಇದೆ, ಎಲ್ಲೋ ಓದಿದ್ದೆ, ಪೂಜಾರಿ ಇಲ್ಲದೆ ಪೂಜೆ ಆಗಲ್ಲ ಅಂತ. ಆದ್ರೆ ಇಲ್ಲಿ ಪೂಜಾರಿ ಇಲ್ದೇ ಇದ್ರು ಪೂಜೆ ಆಯ್ತಲ್ವಾ? ಇನ್ನೂ ಆಗಿಲ್ಲಮ್ಮ, ಇನ್ನೂ ಇದೆ. ಅದ್ರಲ್ಲೂ ನೀನ್ ಸೋಲ್ಬೇಕು ಅಂತಿದ್ಯಾ? ನಿನ್ನ ಗೆಲ್ಲಕ್ ಬಿಡಲ್ಲ ಅಂತಿದ್ದೀನಿ. ನಂದು ಸೇಮ್ ಮಾತೆ. ಆ ಮಾತು ಊಟ ಆದ್ಮೇಲೆ ಇರಲ್ಲ. ಅದೇ ಮಾತಿರತ್ತೆ. ನಿನ್ ಮೋಸದಲ್ಲಿ ನಾನ್ ಬೀಳಲ್ಲ. ನೀನ್ ಮೋಸ ಮಾಡಕ್ಕೆ ನಾನ್ ಬಿಡಲ್ಲ. ನೀನ್ ಅಮೆರಿಕ ಹೋಗೋದ್ ಮಾತ್ರ ಕನ್ಫರ್ಮ್. ನೀನ್ ಇಲ್ಲಿರಲ್ಲ ಅನ್ನೋದು ಕನ್ಫರ್ಮ್. ನೋಡೋಣ. ಏನ್ ನೋಡ್ತೀಯೋ ಏನೋ ಬಿಡು. ನೀನ್ ನಿನ್ ಸೋಲ್ನ ಒಪ್ಕೊಂಡು ಈ ದ್ವೇಷನೆಲ್ಲ ಬಿಟ್ಬಿಡು. ನಿಮ್ಮವ್ರ ಮೇಲೆ ನಿನ್ ಪ್ರೀತಿನ ಬೆಳೆಸ್ಕೊ. ಎಲ್ರೂ ಸೇರಿ ಹ್ಯಾಪಿಯಾಗಿರ್ಬೋದು. ಯಾಕೆ ಭಯ ಆಗ್ತಿದ್ಯಾ? ಕಾಂಪ್ರಮೈಸಿಗೆ ಬಂದಿದ್ಯಾ? ಭಯನಾ? ನನ್ಗದಿಲ್ಲ ಅಂತ ನಿನ್ಗಿನ್ನೂ ಅರ್ಥ ಆಗಿಲ್ವಾ? ನಿನಗೂ ಅರ್ಥ ಆಗ್ಲಿಲ್ವಾ? ನನ್ ಸೇಡು ತೀರಿಸ್ಕೊಳ್ಳೋವರೆಗೂ ಹೋಗಲ್ಲ ಅಂತ. ಸರಿ, ನಿನ್ ದಾರಿಲ್ ನೀನ್ ಹೋಗು, ನನ್ ದಾರಿಲ್ ನಾನ್ ಹೋಗ್ತೀನಿ. ಹೋಗೋದಿಕ್ಕೆ ಬ್ಯಾಗ್ ರೆಡಿ ಮಾಡ್ಕೊಂಡು ಇಟ್ಕೋ. ನಿನ್ ಬ್ಯಾಗ್ ಇಲ್ಲೇ ಇದ್ಯಾ? ಓ
ಓಕೆ ಕೂಲ್ ಕೂಲ್. ಊಟಕ್ ಲೇಟ್ ಆಗ್ತಿದೆ, ನಿನ್ ಪ್ಲಾನ್ಸ್ನ ನೀನ್ ಮಾಡ್ಕೋ. ಹೋಗ್ ಬರ್ತೀನಿ. ಪುಣ್ಯನ್ ಜೊತೆ ಸೆಲೆಬ್ರೇಟ್ ಮಾಡ್ಬೇಕು. ಮಾಡ್ಕೋ, ಆಮೇಲೆ ಹೇಗೂ ಮಾಡೋಕ್ಕಾಗಲ್ವಲ್ಲ. ನೋಡೋಣ. ತುಂಬಾ ಖುಷಿ ಆಗ್ತಿದೆ ಪುಣ್ಯ. ನನಗೂ ಕೂಡ. ನೋಡಿದ್ಯಾ, ನಾಗಮ್ಮನೆ ನಾಗಭರಣನ ಸೂರ್ಯನ್ ಕೈಯಿಂದ ನಿನ್ ಕತ್ತಲ್ ಹಾಕೋ ಹಾಗೆ ಹೇಗ್ ಮಾಡಿದ್ಲು ಅಂತ. ಆ ತಾಯಿಗೆ ಎಲ್ಲ ಗೊತ್ತು. ಅವಳೇ ನಮ್ಮ ಮನ್ಸಲ್ ಬಂದು ಏನ್ ಮಾಡ್ಬೇಕೋ ಎಲ್ಲ ನಮ್ ಕೈಯರೇನೆ ಮಾಡಿಸ್ತಾಳೆ. ನಮಗ್ ಸಂತೋಷ ಆಗೋ ಹಾಗೆ ಮಾಡ್ತಾಳೆ. ಹೌದು ಪುಣ್ಯ, ಎಲ್ಲ ನಾಗಮ್ಮನ್ ದಯೆ. ಈ ಸಮಂತ, ನಿಮ್ಮವ್ರು ಬರ್ತಾ ಇದ್ದಾರೆ, ಕೂಗಿ ಮಾತಾಡು. ಏನಿದೆ ಮಾತಾಡಕ್ಕೆ? ಏನಿದೆ ಅಂತಿದ್ಯಲ್ಲ, ಸಂತೋಷದ ವಿಚಾರ ನಡೆದಿರುವಾಗ ಮಾತಿಂದ ಮುತ್ತಿಂದ ಅದನ್ನ ಹಂಚ್ಕೊಳ್ಳಿ. ಇವಾಗ ಅದೆಲ್ಲ ಯಾಕೆ ಪುಣ್ಯ? ಇವಾಗ ಅವಾಗ ಅಂತಿದ್ಯಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು. ಚಿಚಿ, ಅದೆಲ್ಲ ಇರ್ಲಿ, ಮೊದ್ಲು ಅವ್ರ ಕೈ ಹಿಡ್ಕೊಂಡು ಕರ್ಕೊಂಬ. ನೀನಂತೂ ಕೇಳಲ್ಲ. ಮೊದ್ಲು ಹೋಗು. ಪುಣ್ಯ ಹೋಗು ಒಳಗೆ. ಪುಣ್ಯ ನಡಿ, ಹೋಗು. ಹೀಗೆ ಇರಿ. ಸ್ಯಾಮ್, ನನ್ನನ್ನು ಎಳ್ದಿದ್ದು ನೀನೇನಾ? ಏನಾಯ್ತು ಪುಣ್ಯ? ಏನ್ ತುಂಬಾ ಖುಷಿಯಾಗಿದ್ಯಾ? ಹುಡ್ಗ ಹುಡ್ಗಿನ ಒಂದ್ ಮಾಡಿ ಬರ್ತಾ ಇದ್ದೀನಿ. ನಮ್ಮಿಬ್ರನ್ ಬಿಟ್ಟು ಜೋಡಿ ಹಕ್ಕಿಗಳು ಬೇರೆ ಯಾವ್ದಿದೆ? ಯಾರಿದ್ದಾರೆ? ನಮ್ ಸಮಂತ ಸೂರ್ಯ. ಓ, ಓಕೆ. ಏನ್ ವಿಷಯ? ಅದು ಏನ್ ಹೇಳ್ಬೇಕು? ಏನ್ ಹೇಳಬೇಕು ಅಂತ ಹೇಳಿದೆಯೋ ಅದನ್ನ ಹೇಳು. ನಾಗಭರಣ ಹಾಕ್ದೆ ಅಲ್ವಾ? ಬರೀ ಅವ್ರನ್ನೇ ಒಂದ್ ಮಾಡದ ಅಥವಾ ನಾವು ಒಂದಾಗೋದಿದ್ಯಾ? ನಾವಾ? ನಮಗ್ ಮದ್ವೆ ಆಗಿದೆ ಅಲ್ವಾ? ಅದಕ್ಕಿನ್ನ ಮುಹೂರ್ತ ಇಟ್ಟಿಲ್ವಲ್ಲ. ಮುಹೂರ್ತ ಇಟ್ಮೇಲೂ ಮಾಡೋದು ತುಂಬಾ ಇದೆ ಪುಣ್ಯ. ಅದು ಆವಾಗ, ಇದು ಇವಾಗ. ಯಾವುದನ್ನು ಬೇಡ ಅನ್ಬಾರ್ದು. ಓ, ನಮ್ಮ ಮದುವೆ ಆಗೋಯ್ತು ಅಂತ ಅನ್ಕೊಂಡು ನೆಕ್ಸ್ಟ್ ಪ್ರೋಗ್ರಾಮ್ ಮೊದಲೇ ಮಾಡಬೇಕು ಅನ್ಕೊಂಡಿದ್ಯಾ? ಹಾಗೆಲ್ಲ ಏನಿಲ್ಲ. ನಾನು ಹಾಗೆ ಅನ್ಕೊಂಡೆ. ಬೇಡ ಅಂದೇನೆ ಫುಲ್ ಕೋಆಪರೇಟ್ ಮಾಡು. ಆಗ್ಲೇ ಹೆಂಡತಿ ಆಗಿದ್ದಕ್ಕೂ ಸಾರ್ಥಕ. ಆಗ್ಲೇ ನಮ್ಮ ಪ್ರೀತಿಲಿ ಪ್ರತಿರೂಪ ನೋಡ್ಬೋದು. ಸೊ ಇಬ್ರು ಇರೋರು. ಡಿಸಪಾಯಿಂಟ್ ಮಾಡಬೇಡ ಸ್ಯಾಮ್, ಪ್ಲೀಸ್. ಬಾವಾ, ಈಗ ಬೇಡ. ಹೋಗ್ಲಿ ಮುದ್ದು. ಬೇಡ ಬಾವಾ. ಸ್ಯಾಮ್ ಪ್ಲೀಸ್. ಬಾವಾ, ಬೇಡ ಬಾವಾ. ಮತ್ತ್ಯಾಕೆ ಒಳಗೆ ಹೇಳ್ದೆ? ಜಸ್ಟ್ ನಾ ಮಾತಾಡಕ್ಕೆ. ಮಾತಾಡ್ದಕ್ಕಂತೆ. ಸರಿ, ಮಾತಾಡು. ನಾನು ನೈಟ್ ಮಾತಾಡ್ತೀನಿ. ನೈಟು. ಅಯ್ಯೋ ಬಿಡು, ಸಾಕು. ಮಾತಾಡೋದು ಬೇಡವಾ? ಓಕೆ, ನಾನು ಮಾತಾಡಲ್ಲ.
ನನ್ನಲ್ಲೇನೋ ಮಾಯೆ ಇದೆ. ನಿನ್ನಲ್ಲೂ ಆ ಮಾಯೆ ಇದೆ. ಇರ್ತಾಳೆ, ಈ ಮಾಯೇನೆ ಇರ್ತಾಳೆ. ನಿಮ್ಮನ್ನ ಮಾಯೆ ಮಾಡ್ತಾಳೆ. ಇನ್ನು ನನ್ನ ಕೈಲಾಗಲ್ಲ. ಏ ಪುಣ್ಯ, ಈಗ ಸುಮ್ಮನಿರ್ಲೇಬೇಕು. ಅಮ್ಮ ಅವ್ರು ಕೂಗ್ತಿದ್ದಾರೆ. ಅಮ್ಮ ಪುಣ್ಯ, ಅಮ್ಮ ಅವ್ರೆ ಹೇಳಿ. ಇಬ್ಬರನ್ನು ಊಟ ಕರಿತಾ ಇದ್ದಾರೆ, ಬನ್ನಿ. ಬನ್ನಿ. ಅನಿರುದ್ಧ್, ದೇವಿ ಮುಂದೆ ಸೀರೆ ಇಡೋದನ್ನ ಮರ್ತ್ಬಿಟ್ಟೆ. ನನಗೆ ಕೊಟ್ಟಿರೋ ಕೋಣೆಯಲ್ಲಿ ಬ್ಯಾಗಲ್ಲಿದೆ, ಒಂದು ಕವರಲ್ಲಿದೆ, ಸ್ವಲ್ಪ ತಗೊಂಡ್ ಬರ್ತೀಯಾ? ಸರಿನಮ್ಮ. ನೀನ್ ಬಾ ಪುಣ್ಯ. ಸರಿ.